ನಾಯಕತ್ವ ಬದಲಾವಣೆ ಸಿಎಂ ಸಿದ್ದರಾಮಯ್ಯ ತಮ್ಮ ಹುದ್ದೆಗೆ ರಾಜೀನಾಮೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಶಾಸಕ ವಿಶ್ವಾಸ್ ವೈದ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾಳೆ ರಾಜ್ಯ ಕಾಂಗ್ರೆಸ್ ನಾಯಕತ್ವ ಬದಲಾವಣೆ ಸಿಎಂ ಸಿದ್ದರಾಮಯ್ಯ ತಮ್ಮ ಹುದ್ದೆಗೆ ರಾಜೀನಾಮೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಶಾಸಕ ವಿಶ್ವಾಸ್ ವೈದ್ಯ ಹೇಳಿಕೆ. ಸಿಎಂ ಸಿದ್ದರಾಮಯ್ಯ ಬದಲಾವಣೆ ಬಗ್ಗೆ ಮಾಹಿತಿ ಇಲ್ಲ. ಸಿಎಲ್ಪಿ ಬಗ್ಗೆ ಇನ್ನೂ ಅಧಿಕೃತ ಮಾಹಿತಿ ಇಲ್ಲ. ಜಾರಕಿಹೊಳಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಟ್ರೆ ಒಳ್ಳೆಯದು. ಒಳ್ಳೆಯ ಕೆಲಸ ಮಾಡ್ತಾರೆ, ಅಧಿಕಾರಕ್ಕೆ ಬರಲು ಸಹಕಾರ. ಸದ್ಯ ನಾನು ಸಚಿವ ಸ್ಥಾನದ ಆಕಾಂಕ್ಷಿಯಲ್ಲ. ನಾಳೆ ರಾಜ್ಯ ಕಾಂಗ್ರೆಸ್ ನಾಯಕತ್ವ ಬದಲಾವಣೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ. ಬೆಳಗಾವಿಯಲ್ಲಿ ಕಾಂಗ್ರೆಸ್ ಶಾಸಕ ವಿಶ್ವಾಸ್ ವೈದ್ಯ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸತೀಶ್ ಜಾರಕಿಹೊಳಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಟ್ರೆ ಒಳ್ಳೆಯದು, ಒಳ್ಳೆ ಕೆಲಸ ಮಾಡ್ತಾರೆ, ಅಧಿಕಾರಕ್ಕೆ ಬರಲು ಸಹಕಾರಿ. ಆದ್ರೆ ನಾನು ಸಚಿವ ಸ್ಥಾನದ ಆಕಾಂಕ್ಷಿಯಲ್ಲ ಅಂತ ಹೇಳಿರುವಂತದ್ದು. ಹೊಸಬರಿಗೆ ಅವಕಾಶ ಮಾಡಿಕೊಡ್ಬೇಕು ಸಚಿವ ಸ್ಥಾನಕ್ಕೆ ಅಂತ 5 ಜನರಿಂದ ಡಾಕ್ಯುಮೆಂಟ್ಸ್ಗಳು ಹೋಗುತ್ತೆ. 5 ಜನ ಹೋಗಿ ದೆಹಲಿಗೆ ಹೋಗಿ ಭೇಟಿಯನ್ನ ಮಾಡಿ ಬರ್ತಾರೆ. ಅದರಲ್ಲಿ ವಿಶ್ವಾಸ್ ವೈದ್ಯ ಅವರ ಹೆಸರು ಕೂಡ ಇತ್ತು. ವಿಶ್ವಾಸ್ ವೈದ್ಯ ಅವರು ಕೂಡ ಇದ್ರು. ಪ್ರದೀಪ್ ಈಶ್ವರ್ ಹೆಸರಿತ್ತು. ಬಟ್ ಈಗ ವಿಶ್ವಾಸ್ ವೈದ್ಯ ಅವರು ಹೇಳ್ತಾ ಇರುವಂಥದ್ದು ನಾನು ಆಕಾಂಕ್ಷಿ ಅಲ್ಲ ಅಂತ, ಸಚಿವ ಸ್ಥಾನದ ಆಕಾಂಕ್ಷಿ ನಾನಲ್ಲ ಅಂತ ಹೇಳ್ತಾ ಇದ್ದಾರೆ ವಿಶ್ವಾಸ್ ವೈದ್ಯ. ಇನ್ನು ನಾಳೆ ಆಗುವಂತಹ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಪರ ಹಲವಾರು ಬಾರಿ ಮಾತನಾಡಿರುವಂಥದ್ದು, ಈ ಬಾರಿನೂ ಕೂಡ ಮಾತನಾಡಿದ್ದಾರೆ. ಸಿಎಲ್ಪಿ ಮೀಟಿಂಗ್ ಇನ್ನೂ ಕನ್ಫರ್ಮೇಷನ್ ಯಾವುದು ಮೆಸೇಜ್ ಬಂದಿಲ್ಲ. ಈಗ ಹಂಗೆ ಸುಮ್ಮನೆ ಎಲ್ಲರೂ ತಾವು ಹೇಳ್ತಿದ್ದಾರೆ, ಹಂಗೆ ಹೇಳ್ತಾ ಇದ್ದಾರೆ. ಇನ್ನೂ ಮೆಸೇಜ್ ಅಧಿಕೃತವಾಗಿ ಮೆಸೇಜ್ ಬಂದಿಲ್ಲ. ಅದು ಭಾಳ ದಿನದಿಂದ ಚರ್ಚೆ ನಡೀತಾ ಇದೆ. ಆಗ್ಬೋದು ಆದರೆ ಒಳ್ಳೇದಲ್ರಿ. ಮತ್ತೆ ಸಂಘಟನೆ ಮಾಡ್ತಾರೆ, ಚೆನ್ನಾಗಿ ಕೆಲಸ ಮಾಡ್ತಾರೆ. ಅವ್ರಿಗಿದೆ ಒಳ್ಳೆ ಕೆಲಸ ಮಾಡ್ತಾರೆ. ಎಲ್ಲ ಕಡೆ ಅವ್ರದ್ದು ಪ್ರತಿಯೊಂದು ಊರಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಇಡ್ತಾ ಇದೆ. ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರುವಲ್ಲಿ ಪ್ರಯತ್ನ ಮಾಡ್ತಾರೆ ಅಂತ ಭಾವಿಸ್ತೀವಿ. ಡಿ.ಕೆ. ಶಿವಕುಮಾರ್ ಸಿಎಂ ಆದರೆ ಸತೀಶ್ ಜಾರಕಿಹೊಳಿ ಅವರು ಡಿ.ಸಿ.ಎಂ ಆಗ್ತಾರೆ, ಕೆಪಿಸಿಸಿ ಅಧ್ಯಕ್ಷರಾಗ್ತಾರೆ. ಅದೆಲ್ಲ ನಮಗೆ ಇನ್ನೂ ಇನ್ಫಾರ್ಮೇಷನ್ ಇಲ್ಲ ಸರ್. ಅದೆಲ್ಲ ಹೈಕಮಾಂಡ್ ಬಿಟ್ಟಿದ್ದು. ಸಿಎಲ್ಪಿ ಮೀಟಿಂಗ್ ಇನ್ನೂ ಕನ್ಫರ್ಮೇಷನ್ ಯಾವುದು ಮೆಸೇಜ್ ಬಂದಿಲ್ಲ. ಈಗ ಹಂಗೆ ಸುಮ್ಮನೆ ಎಲ್ಲರೂ ತಾವು ಹೇಳ್ತಿದ್ದಾರೆ, ಹಂಗೆ ಹೇಳ್ತಾ ಇದ್ದಾರೆ. ಇನ್ನೂ ಮೆಸೇಜ್ ಅಧಿಕೃತವಾಗಿ ಮೆಸೇಜ್ ಬಂದಿಲ್ಲ. ಅದು ಭಾಳ ದಿನದಿಂದ ಚರ್ಚೆ ನಡೀತಾ ಇದೆ. ಆಗ್ಬೋದು ಆದರೆ ಒಳ್ಳೇದಲ್ರಿ. ಮತ್ತೆ ಸಂಘಟನೆ ಮಾಡ್ತಾರೆ, ಚೆನ್ನಾಗಿ ಕೆಲಸ ಮಾಡ್ತಾರೆ. ಅವ್ರಿಗಿದೆ ಒಳ್ಳೆ ಕೆಲಸ ಮಾಡ್ತಾರೆ. ಎಲ್ಲ ಕಡೆ ಅವ್ರದ್ದು ಪ್ರತಿಯೊಂದು ಊರಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಇಡ್ತಾ ಇದೆ. ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರುವಲ್ಲಿ ಪ್ರಯತ್ನ ಮಾಡ್ತಾರೆ ಅಂತ ಭಾವಿಸ್ತೀವಿ. ಡಿ.ಕೆ. ಶಿವಕುಮಾರ್ ಸಿಎಂ ಆದರೆ ಸತೀಶ್ ಜಾರಕಿಹೊಳಿ ಅವರು ಡಿ.ಸಿ.ಎಂ ಆಗ್ತಾರೆ, ಕೆಪಿಸಿಸಿ